मुख्यमंत्री सिद्धरामैया की पत्नी की 14 मूडा साइटों के आवंटन के मामले में धारा 17A के तहत जांच की अनुमति दी है। सिद्धरामैया को तुरंत अपना इस्तीफा सौंपना चाहिए। उन्होंने उच्च न्यायालय का रुख किया था। आज उच्च न्यायालय के न्यायाधीश ने उनकी याचिका खारिज कर दी और सिद्धरामैया जिन्हें नैतिक जिम्मेदारी के रूप में तुरंत इस्तीफा देना चाहिए, मूडा घोटाला, वाल्मीकि घोटाला, KIDB घोटाला और कई अन्य घोटालों सहित कानूनी कार्यवाही में देरी कर रहे हैं। भाजपा ने आज तूफानी बारिश में प्रदर्शन कर नारेबाजी की और जिलाधिकारी कार्यालय पहुंचकर जिलाधिकारी के माध्यम से राज्यपाल को अपील पत्र सौंपा है। पूर्व केंद्रीय मंत्री भगवंत खुबा, जिला महासचिव पीरप्पा यारनल्ली, जिला उपाध्यक्ष विजय कुमार पाटिल गादगी, ईश्वर सिंह ठाकुर, शशि होसरली, दीपक गदगे, विक्रम मुडाले, लुम्बिनी गौतम, संगमेश नसीगर, राजशेखर नागमूर्ति, श्रीकांत पंड्रे, श्रीनिवास चौधरी और कई अन्य उपस्थित रहे। कैमरामैन पपुराज का कवरेज। ರೂವಾರಿಗಳು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಮೇಲೆ ಆರೋಪ ಬಂದ ಮೇಲೆ ರಾಜ್ಯದ ರಾಜ್ಯಪಾಲರಾದ ಘನವೆತ್ತ ಥಾವರ್ಚಂದ್ ಗೆಹ್ಲೋಟ್ ಜಿಯವರು ಈ ಪ್ರಕರಣವನ್ನು ತನಿಖೆಗೆ ಒಳಪಡಿಸಬೇಕು ಅನ್ನುವಂಥ ಆದೇಶವನ್ನು ಮಾಡಿದ ಮೇಲೆಯೂ ಕೂಡ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ಸಿನ ಮಂತ್ರಿಗಳು, ಕಾಂಗ್ರೆಸ್ಸಿನ ನೇತಾರರು ಅನಾವಶ್ಯಕ ಗೊಂದಲದಲ್ಲಿ ಗೂಡಾಗಿ ಭಾರತೀಯ ಜನತಾ ಪಕ್ಷವನ್ನು ನಿಂದಿಸುವುದು, ಘನವೆತ್ತ ರಾಜ್ಯಪಾಲರನ್ನು ರಾಜಕೀಯ ಬಣ್ಣ ಬೆಳೆಯುವುದು, ರಾಜಕೀಯವನ್ನು ಮಾಡಿ ಹೈಕೋರ್ಟ್ನಲ್ಲಿ ಅಪೀಲಿಗೆ ಹೋದರು. ಆದರೆ ಉಚ್ಚ ನ್ಯಾಯಾಲಯ ಕೂಲಂಕುಷವಾಗಿ ಎರಡೂ ಪಕ್ಷಗಳ ವಾದವನ್ನು ಆಲಿಸಿ ಇಂದು ತೀರ್ಪನ್ನು ಕೊಟ್ಟಿದೆ. ರಾಜ್ಯಪಾಲರ ಹೊರಡಿಸಿದಂಥ ಆದೇಶವನ್ನು ಎತ್ತಿ ಹಿಡಿದಿದೆ. ಹೀಗಾಗಿ ಸುಮಾರು 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಅನೇಕ ಹುದ್ದೆಗಳನ್ನು ಹೊಂದಿದಂಥ ಸಿದ್ದರಾಮಯ್ಯನವರು ಅದಕ್ಕೆ ಏನಾದರೂ ಕಾರಣ ಇದ್ರೆ ಈ ದೇಶದ ಸಂವಿಧಾನ ಕಾರಣ ಇದೆ. ಕೊಟ್ಟಿದ್ದಂತ ತೀರ್ಪು ನ್ಯಾಯಕ್ಕೆ ಜಯವಾಗಿದೆ. ಯಾರ ಮೇಲೆ, ಯಾವ ಮುಖ್ಯಮಂತ್ರಿಗಳ ಮೇಲೆ, ಸಿದ್ದರಾಮಯ್ಯನವರ ಮೇಲೆ ಮೂಢ ಹಗರಣದ ಆರೋಪ ಬಂದಿದೆಯೋ, ಈ ದೇಶದ ಸಂವಿಧಾನಕ್ಕೆ ಸ್ವಲ್ಪ ಆದರೂ ಗೌರವ ಇದ್ರೆ ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಡುವಂತ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು. ಆದರೆ ಮಾನ್ಯ ರಾಜ್ಯಪಾಲರ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಿದ್ರು. ಇವತ್ತು ಹೈಕೋರ್ಟ್ ತೀರ್ಮಾನವನ್ನ ಕೊಟ್ಟಿದೆ. ಮಾನ್ಯ ರಾಜ್ಯಪಾಲರು ಕೊಟ್ಟಿದಂತಹ ತೀರ್ಮಾನ ಅದು ಉಚಿತ ಅನ್ನುವಂತಹ ತೀರ್ಮಾನವನ್ನು ಹೈಕೋರ್ಟ್ ಕೊಟ್ಟಿದೆ. ಇವತ್ತು ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ರಾಜ್ಯದ ನ್ಯಾಯಾಲಯಕ್ಕೆ ಗೌರವವನ್ನು ಕೊಟ್ಟು ರಾಜೀನಾಮೆ ಕೊಡಬೇಕಂತೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಸುರಿಯುವಂತಹ ಮಳೆಯಲ್ಲಿ ಇವತ್ತು ನಾವು ರಾಜ್ಯದ ಪರವಾಗಿ ಕೇಳ್ತಾ ಇದ್ದೇವೆ. ಸ್ವಲ್ಪ ಆದರೂ ನೈತಿಕತೆ ಇದ್ರೆ ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಟ್ಟು ಇವತ್ತು ಜನರ ಮಧ್ಯೆ ಹೋಗಬೇಕನ್ನುವಂತ ಮಾತನ್ನ ಹೇಳಿ ಈ ಹೋರಾಟ ಇಡೀ ರಾಜ್ಯದಲ್ಲಿ ಮತ್ತೆ ಉಗುರಾಗುತ್ತಂತ ಎಚ್ಚರಿಕೆಯನ್ನು ಕೊಟ್ಟು ಮಾತಿಗೆ ವಿರಾಮ ಕೊಡ್ತೇನೆ. ಭಾರತ್ ಮಾತಾ ಕಿ ಕೊಡಲೇಬೇಕು, 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 ಕೊಡಲೇಬೇಕು.